ಇನ್ನು ದರ್ಶನ್ ವಿಚಾರವಾಗಿ ಮತ್ತೊಂದು ಹೊಸ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಯಾಕಾಗಿ ದಾಸ ಪದೇ ಪದೇ ಈ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ? ಆಗ್ತಾ ಇರೋದಾದ್ರೂ ಏನು? ದರ್ಶನ್ ಮೊದಲನೇದಾಗಿ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ ಮುಂದೆ. ಅದಾದ ನಂತರ ಅರ್ಜಿ ಸಲ್ಲಿಕೆ ಕೂಡ ಇನ್ನು ದರ್ಶನ್ ಪತ್ನಿಗೆ ನಿಂದಿಸಿದ್ದು ಕಿಚ್ಚ ಸುದೀಪ್ ಫ್ಯಾನ್ಸ್. ವಿಜಯಲಕ್ಷ್ಮಿ ದರ್ಶನ್ಗೆ ನಿಂದಿಸಿದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ವಿರುದ್ಧ ಕೆಟ್ಟ ಕಾಮೆಂಟ್ ಮಾಡಿದವರಲ್ಲಿ ಕೆಲವರು ನಟ ಸುದೀಪ್ ಫ್ಯಾನ್ಸ್ ಅಶ್ಲೀಲ ಪದ ಬಳಕೆಯನ್ನ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಗೊತ್ತಿದ್ದೇ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಕೂಡ. ವಿಚಾರಣೆ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಂಡ ಕಿಚ್ಚ ಸುದೀಪ್ ಫ್ಯಾನ್ಸ್ 45ನೇ ಎಸಿಎಂಎಂ ಕೋರ್ಟ್ಗೆ 6 ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 473 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಸಿಗ್ತಾ ಇಲ್ಲ 12 ಫೇಕ್ ಅಕೌಂಟ್ ಐಡಿಗಳ ಸುಳಿವು. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಬೇಲ್ಗಾಗಿ ಆರೋಪಿಗಳು ಮೊರೆ ಹೋಗಿದ್ದಾರೆ. ಮಾರ್ಚ್ 24ರಂದು ಜಾಮೀನು ಅರ್ಜಿಗಳ ವಿಚಾರಣೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಸುತ್ತಿನ ಫ್ಯಾನ್ ವಾರ್ ಕೂಡ ನಡೀತಾ ಇದೆ. ದರ್ಶನ್ ಪತ್ನಿಗೆ ನಿಂದಿಸಿದ್ದು ಕಿಚ್ಚ ಸುದೀಪ್ ಫ್ಯಾನ್ಸ್. ವಿಜಯಲಕ್ಷ್ಮಿಗೆ ನಿಂದಿಸಿದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಜಯಲಕ್ಷ್ಮಿ ದರ್ಶನ್ಗೆ ನಿಂದಿಸಿದ ಕೇಸ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ವಿರುದ್ಧ ಕೆಟ್ಟ ಕಮೆಂಟ್ಸ್ ಅನ್ನ ಹಿಂದೆ ಏನು ಫ್ಯಾನ್ಸ್ ಮಾಡಿರ್ತಾರೆ, ಆ ಫ್ಯಾನ್ಸ್ ಬಹುತೇಕರಾಗಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಶ್ಲೀಲ ಪದ ಬಳಸಿ ಪೋಸ್ಟ್ ಮಾಡಿದ್ದಾರೆ. ಗೊತ್ತಿದ್ದೇ ಮಾಡಿದ್ದಾಗಿ ಇದೀಗ ತಪ್ಪೊಪ್ಪಿಕೊಂಡಿದ್ದಾರೆ ಕೂಡ ಆರೋಪಿಗಳು. ವಿಚಾರಣೆ ಸಂದರ್ಭದಲ್ಲಿ ತಪ್ಪನ್ನು ಒಪ್ಪಿಕೊಂಡಿರುವಂತದ್ದು ಸುದೀಪ್ ಫ್ಯಾನ್ಸ್. 45ನೇ ಎಸಿಎಂಎಂ ಕೋರ್ಟ್ಗೆ 6 ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಈಗ ಆಲ್ರೆಡಿ 473 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಇನ್ನೂ ಕೂಡ ಸಿಗ್ತಾ ಇಲ್ಲ 12 ಫೇಕ್ ಅಕೌಂಟ್ಗಳ ಸುಳಿವು. ಈ ಫೇಕ್ ಅಕೌಂಟ್ನಿಂದ ಏನು ಕಮೆಂಟ್ಸ್ ಎಲ್ಲ ಹೋಗಿತ್ತಲ್ವಾ, ಆ ಅಕೌಂಟ್ಸ್ಗಳ ಮಾಹಿತಿಯನ್ನ ಇನ್ನೂ ಕಲೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಬೇಲ್ಗಾಗಿ ಆರೋಪಿಗಳ ಮೊರೆ ಹೋಗಿರುವಂತದ್ದು. ಆರೋಪಿಗಳೆಲ್ಲರೂ ಕೂಡ ಮಾರ್ಚ್ 24ರಂದು ಜಾಮೀನು ಅರ್ಜಿಗಳ ವಿಚಾರಣೆ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಸುತ್ತಿನ ಫ್ಯಾನ್ ವಾರ್ ಕೂಡ ಇದೀಗ ಆರಂಭ ಆಗಿದೆ. ಈ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ನೆನ್ನೆ ಮೊನ್ನೆಯದಲ್ಲ, ಬಹಳಷ್ಟು ದಿನಗಳಿಂದ ಇದು ನಡೆದುಕೊಂಡೇ ಬರ್ತಾ ಇದೆ. ಇಲ್ಲಿ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ಒಂದು ಬಾಂಧವ್ಯ, ಒಂದು ಸಂಬಂಧ, ಒಂದು ಪ್ರೀತಿ, ಅಕ್ಕರೆಯಿಂದ ಇದ್ರೂ ಕೂಡ ಫ್ಯಾನ್ಸ್ ಅನ್ನುವಂತಹ ವಿಚಾರಕ್ಕೆ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳಿಂದ ಹಾಕ್ತಾ ಫ್ಯಾನ್ ವಾರ್ಗೆ ಗ್ರಾಸವಾಗ್ತಾ ಇರುತ್ತೆ. ಇಲ್ಲಿ ನೋಡಿದ್ರೆ ಇವರು ಚೆನ್ನಾಗೇ ಇರ್ತಾರೆ. ಒಬ್ಬ ನಟ ಮತ್ತೊಬ್ಬ ನಟನ ಸ್ಟಾರ್ ಹೀರೋನ ಸಿನಿಮಾ ಪ್ರಮೋಷನ್ಗೆ ಬರ್ತಾರೆ. ಒಬ್ರು ಸ್ಟಾರ್ ಹೀರೋ ನಟಿ ಹೀರೋಯಿನ್ ಆಗಿರ್ಬೋದು, ಮತ್ತೊಬ್ಬರ ಹೀರೋಯಿನ್ ಸಿನಿಮಾ ಪ್ರಮೋಷನ್ಗೆ ಬರ್ತಾರೆ. ಅವರೆಲ್ಲರೂ ಕೂಡ ಚೆನ್ನಾಗೇ ಇರುವಂತಹ ಹೊತ್ತಲ್ಲಿ ಫ್ಯಾನ್ ವಾರ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಕೂಡ. ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ವಿಜಯಲಕ್ಷ್ಮಿ ನಿಂದಿಸಿದ ಕೇಸ್ಗೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇದೀಗ ಕಿಚ್ಚ ಸುದೀಪ್ ಫ್ಯಾನ್ಸ್ ನಾವೇ ತಪ್ಪನ್ನ ಮಾಡಿದ್ದು ಅನ್ನುವಂತಹ ಆರೋಪ ಏನಿತ್ತಲ್ವಾ ಅದನ್ನ ಒಪ್ಕೊಂಡಿದ್ದಾರೆ ಕೂಡ. ಸೊ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಕೇಸ್ ಅಂತಾನೆ ಹೇಳ್ಬೋದು. ಮತ್ತೆ ಒಂದಷ್ಟು ಫೇಕ್ ಅಕೌಂಟ್ಸ್ ಎಲ್ಲ ಏನಿತ್ತು ಆ ಅಕೌಂಟ್ಸ್ ಇಂದ ಬಂದಂತಹ ಕೆಟ್ಟ ಕಮೆಂಟ್ಸ್ ಗಳು ಅದರ ಕಂಪ್ಲೀಟ್ ಆದಂತಹ ಮಾಹಿತಿ ಕೂಡ ಸಿಗ್ತಾ ಇಲ್ಲ. 14 to 15 ಅಕೌಂಟ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನ ಮುಂದೆ ಯಾರೇ ಆಗ್ಲಿ ಕಮೆಂಟ್ ಹಾಕೋದಕ್ಕೆ ಒಂದಲ್ಲ 100 ಬಾರಿ ಯೋಚನೆ ಮಾಡ್ತಾರಾ ಅಂತ ಏನೆಲ್ಲ ಬೆಳವಣಿಗೆಗಳಾಗಿದೆ ಅರುಣ್? ಏನಂದ್ರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಿಸಿಬಿಗೊಳಿಸಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. 473 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. 6 ಆರೋಪಿಗಳನ್ನ ಏನು ಸಿಸಿಬಿ ಸೈಬರ್ ಕ್ರೈಮ್ ಬೆಂಗಳೂರಿನ ಅರೆಸ್ಟ್ ಮಾಡಿತ್ತು. ಅರೆಸ್ಟ್ ಆದ ನಂತರ ಏನು ಆರೋಪಿಗಳು ಕೆಲವರಲ್ಲಿ ಅಭಿಮಾನಿಗೆ ನಟ ಸುದೀಪ್ ಅಭಿಮಾನಿಗಳು ಅಂತ ಸಹ ಹೇಳ್ಕೊಂಡಿರುವಂತದ್ದು. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪುರಾವೆಗಳು ಸಿಕ್ಕಿಲ್ಲ. ಕೇವಲ ವಿಮಾನದ ಹೆಸರಿನಲ್ಲಿ ಈ ರೀತಿ ಮಾಡಿದ್ದಂತ ಮೇಲ್ನೋಟಕ್ಕೆ ಬಂದಿದೆ. ನಕಲಿ ಐಡಿಗಳನ್ನ ಕ್ರಿಯೇಟ್ ಮಾಡಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಕಮೆಂಟ್ ಮಾಡೋಕ್ಕೋಸ್ಕರ ಆರೋಪಿಗಳು ಯಾರು 6 ಜನ ಬಂಧಿತರಾಗಿದ್ರು. ಅವರು ಕೆಲವೊಂದಷ್ಟು ನಕಲಿ ಐಡಿಗಳನ್ನ ಸೃಷ್ಟಿ ಮಾಡಿ ಮತ್ತೆ ಕ್ರಿಯೇಟ್ ಮಾಡಿ ಈ ರೀತಿ ಮಾಡಿರೋದಾಗಿ ಒಪ್ಕೊಂಡಿರುವಂತದ್ದು. ಮತ್ತೆ ಏನು ತುಂಬಾ ಅತಿ ಕೆಟ್ಟ ರೀತಿಯಲ್ಲಿ ಫೋಟೋ ಹಾಕಿ ಕಮೆಂಟ್ ಅನ್ನ ಮಾಡ್ತಿರುವಂತದ್ದು. ಆರೋಪಿಗಳಿಗೆ ಅಶ್ಲೀಲ ಮೆಸೇಜ್ ಅನ್ನೋ ಗಮನಕ್ಕೆ ಇದ್ದೇ ಈ ಕಮೆಂಟ್ ಅನ್ನ ಮಾಡಿರೋದ್ರಿಂದ ಮೇಲ್ನೋಟಿಗೆ ಗೊತ್ತಾಗಿರೋದು. ಕಮೆಂಟ್ ಮಾಡಿರೋ ಬಗ್ಗೆ ಆರೋಪಿಗಳು ಈಗ ತಪ್ಪಿಕೊಂಡಿರುವಂತೆ ಮತ್ತೆ ಈಗಾಗಲೇ ಆರೋಪಿಗಳ ಮೊಬೈಲ್ ಗಳನ್ನ ಸಹ ಜಪ್ತಿ ಮಾಡಿ ಕಳಿಸಿಕೊಟ್ಟಿರುವಂತದ್ದು. ಅದರ ವರದಿ ಸಹ ಮೊಬೈಲ್ ರಿಸೀಪ್ ವರದಿ ಬರಬೇಕಾಗಿರುವಂತದ್ದು. ಇನ್ನು 12 ಐಡಿಗಳ ಮಾಹಿತಿ ಸಿಕ್ಕಿಲ್ಲ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗಿರುವಂತದ್ದು. ಕಂಪನಿಗಳಿಗೆ ಈ ಸಂಬಂಧಪಟ್ಟ ಮೆಟಾ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಮತ್ತೆ ಟ್ವಿಟರ್ ಕಂಪನಿಗಳಿಗೆ ಒಂದು ಸಿಸಿಬಿಯ ಸೈಬರ್ ಪೊಲೀಸರು ಪತ್ರವನ್ನ ಮಾಡಿದ್ರೆ ಆದ್ರೆ ಇನ್ನೂ ಸಹ ರಿಪ್ಲೈ ಬರಬೇಕಾಗಿರೋದು ಮತ್ತೆ ಬಂದಿರೋ ಸದ್ಯಕ್ಕೆ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಮಾತ್ರ 6 ಜನ ಆರೋಪಿಗಳ ವಿರುದ್ಧ ಸಲ್ಲಿಕೆ ಮಾಡಿರುವಂತದ್ದು. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸೋದಾಗಿ ಸಹ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಈಗ ಏನು ಈ ಒಂದು ಈ ಸಾಮಾಜಿಕ ಜಾಲತಾಣ ಸಂಸ್ಥೆಗಳೇನಿರುತ್ತೆ, ಫೇಸ್ಬುಕ್ ಏನಿರುತ್ತೆ, ಸೊ ಅದರಿಂದ ಒಂದು ಕೆಲವೊಂದಷ್ಟು ಮಾಹಿತಿಗಳು ಬರಬೇಕು. ಹಾಗಾಗಿ ನಾವು ಹೆಚ್ಚುವರಿ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಮಾಡ್ತೀವಿ ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಂಡಿರುವಂತದ್ದು. ಮತ್ತೆ ಮತ್ತೊಂದು ಕಡೆ 6 ಜನ ಆರೋಪಿಗಳು ಯಾರಿದ್ದಾರೆ, ಸೊ ಅವರ ಒಂದು ಜಾಮೀನು ಅರ್ಜಿಯನ್ನ ಜನವರಿಯಲ್ಲಿ ಸೆಷನ್ಸ್ ಕೋರ್ಟ್ ವಜಾ ಮಾಡಿತ್ತು. ಮತ್ತೆ 6 ಆರೋಪಿಗಳು ಇದೀಗ ಏನು ಸೆಷನ್ಸ್ ಕೋರ್ಟ್ ಜಾಮೀನನ್ನ ಏನು ವಜಾ ಮಾಡಿತ್ತು ಅದನ್ನ ಪ್ರಶ್ನೆ ಮಾಡಿ ಇದೀಗ ಒಂದು ಹೈಕೋರ್ಟ್ಗೂ ಸಹ ಅರ್ಜಿಯನ್ನು ಹಾಕಿರುವಂತದ್ದು. ಮಾರ್ಚ್ 24ಕ್ಕೆ ಆ ಒಂದು ಅರ್ಜಿಯ ವಿಚಾರಣೆ ಬರುವಂತದ್ದು. ಮತ್ತೆ ಏನು ಆರೋಪಿಗಳು ಈಗ ಎಲ್ಲರೂ ಸಹ ಸದ್ಯಕ್ಕೆ ಜೈಲಿನಲ್ಲಿ ಇರುವಂತದ್ದು. ರೋಜಾ, ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.